ಫ್ರೆಂಡ್ಸ್, ಹಣ್ಣು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋದು ಸಾಬುದಾನ ವಡ. ಬೇಕಾಗಿರೋದು ಒಂದು 100 ಗ್ರಾಮ್ ಸಾಬುದಾನ ನೆನೆಸಿ ತೊಗೊಂಡಿನಿ, ಒಂದು 3 ರಿಂದ 4 ತಾಸು. ಇದು ಅಲ್ಲೂ ಕುದಿಸಿ ಹೆರ್ಜ್ಕೊಂಡಿನಿ. ಮೆಣಸಿನ್ಕಾಯಿ ಒಂದು 4 ರಿಂದ 5 ತೊಗೊಂಡಿನಿ. ಇದು ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡಿನಿ. ಜೀರಿಗೆ 1 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ಇದು ಶೇಂಗಾ ಹುರಿದು ಸ್ವಲ್ಪ ತೌಡ ಮಾಡಿ ಗ್ರೈಂಡ್ ಮಾಡಿನ್ರಿ. ಇದು ಸಾಬುದಾನ ಹಾಕ್ಕೊಂಡ್ಬಿಡೋಣ್ರಿ ಒಂದು ಬೌಲ್ ಒಳಗೆ. ಇದು ಆಲೂಗಡ್ಡೆ ಹಾಕ್ಕೊಂಬಿಡೋಣ್ರಿ. ಇದು ಶೇಂಗಾ ಸ್ವಲ್ಪ ಗರ ಅನಿಸಿ ತೊಗೊಂಡಿನ್ರಿ. ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಚಲೋತ್ನೆ ಕಲಿಸ್ಕೊಂಬಿಡೋಣ್ರಿ, ಎರಡು ಹೊಂದ್ಕೊಳ್ಳಂಗೆ ಕಲಿಸ್ಕೊಂಡಿದ್ದಾಗೈತ್ರಿ. ಎಣ್ಣೆ ಕಾಯ್ಸಿಕಿಡೋಣ್ರಿ. ಆಮೇಲೆ ಎಣ್ಣೆ ಹಾಕ್ಕೊಂಡ್ರಿ. ಇದು ಕಾಯಿಲಿ ವಡ ಮಾಡ್ಕೊಂಡು ಹಾಕ್ಬಿಡೋಣ್ರಿ ಎಣ್ಣೆ ಒಳಗೆ. ಈ ಥರ ಮಾಡ್ಕೊಂಡ್ರಿ. ಈ ಥರನೂ ಮಾಡ್ಕೊಬೋದ್ರಿ. ಹೋಲ್ ಮಾಡಿ ಹಾಕ್ಕೋಬೋದ್ರಿ, ಇಲ್ಲಾಂದ್ರೆ ರೌಂಡ್ ಮಾಡಿ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿ ಹಾಕ್ಕೋಬೋದು. ಎಷ್ಟು ಹಿಂಗೆ ಮಾಡ್ಕೊಂಡು ವಡ ಒಳಸ್ಕೊಂಡ್ಬಿಡೋಣ್ರಿ. ಇದು ನೋಡ ತೆಗೆದ್ಬಿಡೋಣ್ರಿ. ಆಲ್ರೆಡಿ ವಡ ಆಗೈತಿ. ಚಟ್ನಿ ಮಾಡ್ಕೊಂಡ್ಬಿಡೋಣ್ರಿ. ವಡಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳತ್ತೀನಿ. ಸ್ವಲ್ಪ ಪುಟಾಣಿ ಹಾಕ್ಕೊಳತ್ತೀನಿ ರೀ. ಒಂದು 4 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂದು 5-6 ಬೆಳ್ಳುಳ್ಳಿ ಹೆಸರು ಹಾಕ್ಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಲ್ಲ ಹಾಕ್ಕೊಳ. ಮಿಕ್ಸಿ ಮಾಡ್ಕೊಂಬಿಡೋಣ್ರಿ ಇದನ್ನು ಚಟ್ನಿನ. ಚಟ್ನಿ ರೆಡಿ ಆಗೈತೆ ನೋಡಿರಿ. ಒಗ್ಗರಣೆ ಹಾಕ್ಕೊಂಬಿಡೋಣ್ರಿ. ವಡ ಚಟ್ನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.